ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಬನ್ನಿ, ನಮ್ಮ ಮೈಸೂರು ಸ್ಪೆಷಲ್ ಆದ ರೆಸಿಪಿ ತೊಗೊಂಬಂದಿದ್ದೀನಿ. ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ. ಇದು ಕಾಯಿ ಚಟ್ನಿ ನಾರ್ಮಲ್ ಎಲ್ಲರೂ ಮಾಡ್ತಿರಲ್ಲ ಆ ಥರ ಇರೋದಿಲ್ಲ, ತುಂಬಾ ಡಿಫ್ರೆಂಟ್ ಆಗಿದೆ. ಮುಂದೆ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಮತ್ತು ಸಾಫ್ಟ್ ಆದ ಫ್ಲಫಿ ಆದ ಅಕ್ಕಿ ರೊಟ್ಟಿ ತಗೋತಾ ಇದ್ದೀನಿ. ಅಕ್ಕಿ ರೊಟ್ಟಿ ತೊಗೊಂಬಂದಿದ್ದೀನಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಯಾವುದೇ ಥರ ಒಂದು ಹನಿನೂ ಎಣ್ಣೆ ಬಳಸೋದೆ, ಬೆಣ್ಣೆ ಬಳಸದೆ, ತುಪ್ಪ ಬಳಸದೆ, ಒಂದು ಹನಿನೂ ಎಣ್ಣೆ ಬೆಳೆಸಿಲ್ಲ. ಒಂದು ಹನಿನೂ ಎಣ್ಣೆ ಬಳಸದೇನೆ ಮತ್ತು ಯಾವುದೇ ಥರ ಹಿಟ್ಟು ಬಳಸದೇನೆ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಸ್ಪೆಷಲ್ ಆಗಿದೆ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನಾವು ಹೊಸಬರು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲ ಥರ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ, ನೀವೇ ನೋಡ್ಬೋದು ಫ್ರೆಂಡ್ಸ್. ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ಹೇಗೆ ಮಾಡ್ತಾಯಿದ್ದೀನಿ ಇದು ರೊಟ್ಟಿ ಅಂತ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಕಾಫಿ ಕುಡಿತೀವಲ್ಲ ಆ ಲೋಟದಿಂದ ನಾನು 3 ಕಪ್ಪಷ್ಟು ರೇಷನ್ ಅಕ್ಕಿನ ನೆನೆ ಹಾಕಿದ್ದೆ. ನಾನು 3 ಗಂಟೆ ನೆನೆ ಹಾಕಬೇಕು, 3 ಅವರ್ಸ್ ಸೋಕ್ ಮಾಡಬೇಕು. 3 ಗಂಟೆ ಅಕ್ಕಿ ನಾನು ಕಾಫಿ ಕುಡೋ ಲೋಟದಲ್ಲಿ ಅಕ್ಕಿನ 3 ಕಪ್ಪಷ್ಟು ಅಕ್ಕಿ 3 ಗಂಟೆ ನೆನೆ ಹಾಕಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು, ರೇಷನ್ ಅಕ್ಕಿನೇ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದನ್ನು ನೀರೆಲ್ಲ ತೆಗೆದುಬಿಟ್ಟು 3 ಗಂಟೆ ನೆನೆ ಹಾಕಬೇಕು, ಸಾಕು. ಅಷ್ಟು ನೆನೆ ಹಾಕಿದ್ರೆ ಸಾಕಾಗುತ್ತೆ ಇದು ರೊಟ್ಟಿಗೆ. ಅಕ್ಕಿನ ಎಲ್ಲ ಮಿಕ್ಸಿ ಜಾರ್ಗೆ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಮತ್ತು ತುಂಬ ಸುಲಭವಾಗಿ ಮಾಡ್ಕೋಬೋದು. ಒಂದೇ ಥರ ಅಕ್ಕಿ ರೊಟ್ಟಿ ತಿಂದು ತಿಂದು ಬೇಜಾರಾದರೆ ಈ ಥರ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಇಲ್ಲಿ ಅನ್ನ ಮನೆಯಲ್ಲಿ ಅನ್ನ ಮಾಡ್ತೀವಲ್ವ, ಅದು 3 ಕಪ್ ಅಕ್ಕಿಗೆ 2 ಕಪ್ ಆಗುವಷ್ಟು ಅನ್ನ ಹಾಕ್ತಾಯಿದ್ದೀನಿ. ನೋಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಸೋಡಾ ಹಾಕೋಬೇಕು ಅಷ್ಟೇ. ಇದಕ್ಕೆ ಏನು ಜಾಸ್ತಿ ಹತ್ತೋದಿಲ್ಲ. ನೋಡಿ, ನೀವು ಕಾಯಿ ತುರಿನೂ ಹಾಕೋಬೋದು, ಮೊಸರು ಹಾಕೋಬೋದು, ಅದು ದೋಸೆ ಆಗುತ್ತೆ. ಅಕ್ಕಿ ರೊಟ್ಟಿ ಮಾಡಬೇಕಂದ್ರೆ ಅನ್ನ, ಅಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ, ಸಾಫ್ಟಾಗಿ ಬರಲಿ ಅಂತ ಅಷ್ಟೇ. ನೋಡಿ, ಚೆನ್ನಾಗಿ ರುಬ್ಕೊಂಬರ್ಬೇಕು ಫ್ರೆಂಡ್ಸ್. ಎಷ್ಟು ನೈಸ್ ಆಗುತ್ತೆ, ಎಷ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರ್ತೀರ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ನೈಸಾಗಿರ್ಬೇಕು, ಸ್ವಲ್ಪನೂ ಕಾಳಿರಬಾರ್ದು. ನೈಸಾಗಿದ್ರೆ ಸಾಫ್ಟಾದ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ನೋಡಿ, ಅಕ್ಕಿ ಹಿಟ್ಟು ಬಳಸದೇ ಅಕ್ಕಿ ರೊಟ್ಟಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದಲ್ಲ ಫ್ರೆಂಡ್ಸ್. ಯಾರೆಲ್ಲ ಬಿಗ್ನರ್ಸ್ ಇದ್ದೀರಾ, ಅಕ್ಕಿ ರೊಟ್ಟಿ ಯಾರಿಗೆಲ್ಲ ಮಾಡೋಕ್ಕೆ ಬರೋಲ್ಲ ಅವ್ರು ಈ ಥರ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನೋಡಿ ಇಷ್ಟು ಗಟ್ಟಿಯಾಗಿರಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಪರವಾಗಿಲ್ಲ. ನೋಡಿ, ಗಟ್ಟಿಯಾಗಿದ್ದಷ್ಟು ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದ್ರೆ ದೋಸೆ ಹೋಗುತ್ತೆ. ದೋಸೆ ಹಿಟ್ಟಿನಕಿನ್ನ ಸ್ವಲ್ಪ ಇದು ಗಟ್ಟಿನೇ ಇರಬೇಕು, ಯಾಕಂದರೆ ಜಾಸ್ತಿ ಹೋದ್ರೆ ನೆಂದಿರಲ್ಲಲ್ವ, ಹಿಟ್ಟಿದು ಬೇರೆಯೇ ಇರುತ್ತೆ. ದೋಸೆ ಹಿಟ್ಟಿನ ಥರ ಇರಲ್ಲ, ಮತ್ತು ದೋಸೆ ಹಿಟ್ಟಿನ ಥರ ಟೇಸ್ಟು ಬರಲ್ಲ ಫ್ರೆಂಡ್ಸ್. ಇದು ನೋಡಿ, ಅಕ್ಕಿ ರೊಟ್ಟಿ ಥರನೇ ಹತ್ತುತ್ತೆ ತಿನ್ನೋ ಮುಂದೆ. ಸ್ವಲ್ಪ ನೀರು ಹಾಕ್ಕೋಬೇಕು, ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಒಳ್ಳೆ ಸ್ಟ್ರಕ್ಚರ್ ಬರೋಕ್ಕಷ್ಟೇ. ಸೋಡಾ ಸ್ವಲ್ಪ ಸಾಫ್ಟಾಗಿ ಅಷ್ಟೇ ಹಾಕ್ಕೊಂಡಿದ್ದೀನಿ, ಮತ್ತು ಯಾವುದೇ ಥರ ಸಾಮಗ್ರಿ ಬಳಸಿಲ್ಲ. ಅಕ್ಕಿ, ಅನ್ನ, ಉಪ್ಪು, ರುಚಿಗೆ ತಕ್ಕಷ್ಟು ಸೋಡಾ, ನೀರು ಹಾಕಿ ಪೇಸ್ಟ್ ಮಾಡ್ಕೊಂಬಂದರೆ ಅಕ್ಕಿ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಯಾವುದೇ ಥರ ಹಿಟ್ಟು ಇಲ್ಲ, ತಟ್ಟೋದು ಬೇಡ, ಕಲಸೋದು ಬೇಡ, ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಮುಂದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು ರೆಸಿಪಿ. ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಇದು ನನ್ನ ನೇಬರು ಮಾಡಿದ್ರು, ಅದು ಅವ್ರದ್ದು ರೆಸಿಪಿ ಕೇಳ್ಕೊಂಡು ಮಾಡ್ತಾಯಿದ್ದೀನಿ. ತುಂಬಾ ಸಖತ್ತಾಗಿರುತ್ತೆ, ರುಚಿ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಮರೆಯದೇ ಮನೇಲಿ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪನೇ ತೊಗೋಬೇಕು, ಸ್ವಲ್ಪ ಬೆಳ್ಳುಳ್ಳಿ, ಇದಕ್ಕೆ ಶುಂಠಿ ಹಾಕೋಂಗಿಲ್ಲ, ಬರೀ ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಕಡ್ಡಿ ಸಮೇತ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪನೇ ತೊಗೋಬೇಕು, ಕಲರ್ ಚೇಂಜ್ ಆಗಬಾರ್ದು ಮತ್ತು ಗ್ರೀನ್ ಆಗಬಾರ್ದು. ಮತ್ತು ಎಳೆಯ ಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡಿಕೊಂಡು. ನೋಡಿ, ಎಳೆದಿದ್ದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರೋದಕ್ಕೆ ಶುಂಠಿ ಗಿಂಟಿ ಏನೂ ಬಳಸೋಂಗಿಲ್ಲ. ನೋಡಿ, ಮುಂದೆ ಏನೋ ಸಾಮಗ್ರಿಗಳಿದ್ದಾವೆ, ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಇದಕ್ಕೆ ನೋಡಿ, 2 ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಮತ್ತು ಒಂದು 8ರಿಂದ 10 ಕಾಳು ಮೆಣಸು ಮತ್ತು ಒಂದು ಏಲಕ್ಕಿ ಇದು ಹಾಕೋತಾ ಇದ್ದೀನಿ. ಜೀರಿಗೆ 2 ಸ್ಪೂನು, ಒಂದು 8ರಿಂದ 10 ಕಾಳು ಮೆಣಸು, 2 ಹಸಿಮೆಣಸಿನ್ಕಾಯಿ, 1 ಏಲಕ್ಕಿ ಹಾಕಿಬಿಟ್ಟು, ಮತ್ತು ಕಡಲೆಪಪ್ಪು ಪುಟಾಣಿ ಬರುತ್ತಲ್ಲ, ಕಡಲೆಪಪ್ಪು ಒಂದು 4 ಸ್ಪೂನು, 1 ಕಪ್ಪು ಕಾಯಿಗೆ ಒಂದು 4 ಸ್ಪೂನಷ್ಟು ಕಡಲೆಪಪ್ಪು ಹಾಕಬೇಕು. ಪುಟಾಣಿ ಅಂತಾರೆ ನಮ್ಮ ಕಡೆ, ನೀವೇನಂತೀರ ಹೇಳಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ತರಿ ರುಬ್ಕೊಂಬರ್ಬೇಕು ಫ್ರೆಂಡ್ಸ್. ಯಾವ ಥರ ಅಂದರೆ ತರಿ ರುಬ್ಕೊಂಬರ್ಬೇಕು. ಇದು ಪೂರ್ತಿ ನುಣ್ಣಗೆ ಮಾಡೋಂಗಿಲ್ಲ, ಎಲ್ಲ ಬಾಯಿಗೆ ಸಿಗ್ತಾ ಇರಬೇಕು, ಅಂದ್ರೇ ಪರ್ಫೆಕ್ಟ್ ಮೈಸೂರು ಚಟ್ನಿ ಆಗುತ್ತೆ. ಇದು ನನ್ನ ನೇಬರಲ್ಲಿ ಮಾಡಿದ್ದು, ಅವ್ರ ಅಜ್ಜಿ ಎಲ್ಲ ಮಾಡ್ತಿದ್ರಂತೆ. ಇದು ಹಳೆಯ ರೆಸಿಪಿ ಅಂತೆ, ಇದು ಮೈಸೂರದು. ಆಗೆಲ್ಲ ಹೀಗೆ ಮಾಡ್ತಿದ್ರಂತೆ.
ಘಮ ಘಮ ಅಂತಿದೆ ಫ್ರೆಂಡ್ಸ್. ಸಖತ್ತಾಗಿ ಬಂದಿದೆ ಚಟ್ನಿ ನೋಡಿ ಫ್ರೆಂಡ್ಸ್. ಇದು ಚಪಾತಿಗೂ ತಿನ್ಬೋದು, ರೊಟ್ಟಿಗೂ ತಿನ್ಬೋದು, ದೋಸೆಗೂ ತಿನ್ಬೋದು. ಈ ಚಟ್ನಿ ತುಂಬಾ ರುಚಿಯಾಗಿ ಬರುತ್ತೆ. ಅದು ಕಾಳು ಮೆಣಸು ಮತ್ತು ಜೀರಿಗೆ ಜಾಸ್ತಿ ಹಾಕಿದ್ವಲ್ಲ, ಮತ್ತು ಹುಣಸೆಹಣ್ಣು ಹುಳಿ ಹುಳಿ ಖಾರ ಖಾರ ಸಖತ್ತಾಗಿರುತ್ತೆ. ಹಸಿಮೆಣಸಿನ್ಕಾಯಿನೂ ಇದೆಯಲ್ವ, ಸಖತ್ ರುಚಿ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಏನಿಲ್ಲ, ನೆನೆ ಹಾಕಿಬಿಟ್ರೆ ರಾತ್ರಿ ಎಲ್ಲ ನೆನೆ ಹಾಕೋಕೆ ಹೋಗಬೇಡಿ. ಒಂದು 3 ಅವರ್ ಅಷ್ಟೇ ನೆನೆ ಹಾಕಿ ಅಕ್ಕಿ, ಸಖತ್ ರಿಸಲ್ಟ್ ಬರುತ್ತೆ, ಚೆನ್ನಾಗಿರುತ್ತೆ, ರುಚಿ ರುಚಿ. ಈಗ ನೋಡಿ ಚಟ್ನಿ ಮಾಡೋದ್ರಲ್ಲಿ ಹಿಟ್ಟು ಸ್ವಲ್ಪ ಕೂಡ್ಕೊಂಡಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ. ಈ ಕಡೆ ತವೆ ಮೇಲೆ ಬಿಸಿ ಮಾಡೋಕ್ಕಿರಬೇಕು. ಒಂದು ಹನಿನೂ ಎಣ್ಣೆ ಬಳಸಿಲ್ಲ ನೋಡಿ ಫ್ರೆಂಡ್ಸ್. ನಾನು ತವೆನ ತೊಳೆದ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟಿದ್ದೆ ಅಷ್ಟೇ, ಎಣ್ಣೆನೇ ಬಳಸಿಲ್ಲ ಫ್ರೆಂಡ್ಸ್. ಫುಲ್ಲು ಡಯಟ್ ಫುಡ್ ಇದು, ಒಟ್ಟೆ ಎಣ್ಣೆ ಹಾಕಿಲ್ಲ ನೋಡಿ. ಈ ಥರ ಇಷ್ಟೇ ಹಾಕೋಬೇಕು, ಜಾಸ್ತಿ ದೋಸೆ ಥರ ತಿಕ್ಕಕ್ಕೆ ಹೋಗಬೇಡಿ. ರೊಟ್ಟಿ ಥರ ಸ್ವಲ್ಪ ದಪ್ಪ ಇರಬೇಕಲ್ವ. ಒಂದು ಸೌಟ್ ಹಾಕಿಬಿಟ್ಟು ಹಿಟ್ಟು ಒಂದೇ ಸಲ ಕೈ ಆಡಿಸ್ಬಿಟ್ಟು ಹೀಗೆ ಮುಚ್ಚಿಬಿಟ್ಟು 1 ನಿಮಿಷ ಬೇಯಿಸ್ಬಿಟ್ಟು ತೆಗೆದ್ರೆ ನೋಡಿ ಮಸ್ತಾಗಿರೋ ಅಕ್ಕಿ ರೊಟ್ಟಿ ರೆಡಿಯಾಗಿರುತ್ತೆ. ವಾವ್, ಎಷ್ಟು ಕಲರಾಗಿ ಬಂದಿದೆ ನೋಡಿ. ಫುಲ್ ಈ ಥರ ಕಲರ್ ವೈಟಾಗೇ ಇರಬೇಕು ಫ್ರೆಂಡ್ಸ್. ಇದು ಜಾಸ್ತಿ ಕಲರ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಮುಚ್ಚಿರ್ತೀರಲ್ಲ, ಚೆನ್ನಾಗಿ ಬೆಂದಿರುತ್ತೆ 1 ನಿಮಿಷ ಬೇಯಿಸಿ. ನೋಡಿ ಸಖತ್ತಾಗಿ ಬಂದಿದೆ ಅಲ್ವಾ. ಈ ಥರ ಹಾಕಿರಿ, ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಂದರೆ ಅಕ್ಕಿ ರೊಟ್ಟಿ ಥರನೇ ಸಖತ್ ರುಚಿಯಾಗಿ ಬರುತ್ತೆ, ತುಂಬ ಸಾಫ್ಟಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ. ದೋಸೆ ಥರ ಹಿಂಗೆ ಉಯ್ಬೇಡಿ, ಒಂದು ಸಲ ಸೌಟ್ ಹಾಕಿಬಿಟ್ಟು ಒಂದು ಸಲ ತಿರುವು ಹಾಕಿದ್ರೆ ಆಯಿತು ನೋಡಿ, ಸಾಕು. ಇಷ್ಟ ಆದರೆ ಸಾಕಾಗುತ್ತೆ. ಜಾಸ್ತಿ ತಿರುಗಿದ್ರೆ ಏನಾಗುತ್ತೆ, ತೆಳುವಾಗಿ ಬರುತ್ತೆ. ತೆಳುವಾಗಿ ಮಾಡಬೇಡಿ, ಸ್ವಲ್ಪ ದಪ್ಪನೇ ಇರಬೇಕು. ತುಂಬಾ ಚೆನ್ನಾಗಿರುತ್ತೆ. ಘಮ ಘಮ ಅಂತ ಚಟ್ನಿ ಅಂತೂ ಒಳ್ಳೆ ಕಾಂಬಿನೇಷನ್ನು. 1 ನಿಮಿಷ ಬೇಯಿಸ್ಬಿಡ್ತಾರೆ, ಏನಾಗುತ್ತೆ ಎಲ್ಲ ಬೆಂದ್ಕೊಳ್ಳುತ್ತೆ. ಈ ಥರನೂ ತಿನ್ಬೋದು, 2 ಕಡೆ ಬೇಯಿಸ್ಬಿಟ್ಟು ತಿನ್ಬೋದು ಫ್ರೆಂಡ್ಸ್. ನೋಡಿ ವಾವ್, ಬಾಯಲ್ಲಿ ನೀರು ಬರ್ತಾಯಿದೆ ನೋಡಿ ಫ್ರೆಂಡ್ಸ್, ಅಷ್ಟು ಮಸ್ತಾಗಿ ಬಂದಿದೆ ನೋಡಿ. ಎಷ್ಟು ಕಲರ್ ಬರಬೇಕು, ಜಾಸ್ತಿ ಕಲರ್ ಕಪ್ಪಿಗೆ ರೆಡ್ ಆಗಬಾರ್ದು, ವೈಟಾಗಿ ಇರಬೇಕು ಫ್ರೆಂಡ್ಸ್. ಅಂದ್ರೇ ಒಳ್ಳೆ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ಮೈಸೂರು ಕಡೆ ಎಲ್ಲ ಮಾಡ್ತಿದ್ರಂತೆ, ನನಗೆ ನೇಬರ್ ತಿಳಿಸಿದ್ದು. ನಾನು ಮಾಡಿದ್ದೆ, ತುಂಬ ಚೆನ್ನಾಗಿ ಬಂತು. ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ. ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಒಳ್ಳೆ ಬಾಯಲ್ಲಿ ನೀರು ಬರುವಂಥ ಅಕ್ಕಿ ರೊಟ್ಟಿ, ಕಾಯಿ ಚಟ್ನಿ ಸಖತ್ತಾಗಿರುತ್ತೆ. ಚಟ್ನಿ ಕಲರ್ ನೋಡಿ ಫ್ರೆಂಡ್ಸ್, ಆ ತರಿ ತರಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಬಾಯಿಗೆಲ್ಲ ಮಧ್ಯಕ್ಕೆ ಎಲ್ಲನೂ ಸಿಗ್ತಾ ಇರುತ್ತೆ. ಜಾಸ್ತಿ ಪೇಸ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಚೆನ್ನಾಗಿರಲ್ಲ. ತರಿ ತರಿನೇ ಇರಬೇಕು ನೋಡಿ. ಅಷ್ಟು ಸಾಫ್ಟಾಗಿ ಬಂದಿದೆ ಅಕ್ಕಿ ರೊಟ್ಟಿ ನೋಡಿ ಫ್ರೆಂಡ್ಸ್. ಕಲರ್ ನೋಡಿ, ಒಂದು ಸಲ ಟ್ರೈ ಮಾಡಿ. ಈ ದೋಸೆ ಎಲ್ಲ ಅಕ್ಕಿ ರೊಟ್ಟಿ ಇದು ತಪ್ಪು ತಿಳ್ಕೊಬೇಡಿ. ಸ್ಕಿಪ್ ಮಾಡಿದೆ ನೋಡಿದ್ರೆ ಯಾವ್ಯಾವ ಸಾಮಗ್ರಿಗಳು ಹೇಗೆ ಹಾಕಿದ್ದೀನಿ ಅಂತ ಗೊತ್ತಾಗುತ್ತೆ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹೇಗೆ ಅನ್ನಿಸ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ, ನಮಗೂ ಯೂಸ್ ಆಗುತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೂ ವಿಡಿಯೋ ಅರ್ಧಂಬರ್ಧ ಗೊತ್ತಾಗುತ್ತೆ, ಏನೂ ತಿಳಿಯೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ಸಿಗೋಣ.